ಸ್ನೇಹಿತರೆ ನಮಸ್ಕಾರ. ಕನ್ನಡದಲ್ಲಿ ಒಂದು ಗಾದೆ ಇದೆ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳಿ. ಸ್ನೇಹಿತರೆ, ನಾವು ಯಾವುದಾದ್ರೂ ಒಂದು ಬೆಟ್ಟವನ್ನು ದೂರದಿಂದ ನೋಡಿದಾಗ ನಮಗದು ತುಂಬ ಚೆನ್ನಾಗಿ ಕಾಣುತ್ತೆ, ಹಸಿರಾಗಿ ಕಾಣುತ್ತೆ, ತುಂಬ ಸಖತ್ತಾಗಿದೆ ಅಂತ ನಾವು ಅಂದ್ಕೊತೀವಿ. ಆದರೆ ಆ ಬೆಟ್ಟದ ಒಳಗಡೆ ಹೋದಾಗಲೇ ನಮ್ಗೆ ಗೊತ್ತಾಗೋದು ಆ ಬೆಟ್ಟದಲ್ಲಿ ಎಷ್ಟು ಸಮಸ್ಯೆಗಳಿದ್ದಾವೆ, ಯಾವ್ಯಾವ ಕಾಡು ಪ್ರಾಣಿಗಳಿದ್ದಾವೆ, ವಾಸ್ತವಾಂಶ ನಮ್ಗೆ ಗೊತ್ತಾಗೋದೇ ನಾವು ಅಲ್ಲಿಗೆ ಹೋದಾಗ ಮಾತ್ರ. ಅದೇ ರೀತಿ ನಾವೆಲ್ಲ ಬೆಂಗಳೂರಲ್ಲಿ ಜೀವನ ನಡೆಸ್ತಾ ಇದ್ವಿ. ಬೆಂಗಳೂರನ್ನು ಹೊರಗಿನಿಂದ ನಾವು ನೋಡಿದಾಗ ಹೊರಗಿನವ್ರು ಏನು ಅನ್ಕೊತಾರೆ, ಬೆಂಗಳೂರು ತುಂಬ ಚೆನ್ನಾಗಿದೆ, ರೋಡ್ಗಳು ಚೆನ್ನಾಗಿದ್ದಾವೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದ್ದಾವೆ ಅಂತೇಳಿ ಸುಮಾರು ಜನ ಊಹೆ ಮಾಡ್ಕೋತಾರೆ. ಆದರೆ ಒಳಗಡೆ ಬಂದಾಗಲೇ ನಮ್ಗೆ ಗೊತ್ತಾಗೋದು ಇಲ್ಲಿ ಎಷ್ಟು ಟ್ರಾಫಿಕ್ ಇದೆ, ನೀರಿನ ಸಮಸ್ಯೆ ಇದೆ, ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇದೆ. ಹಾಗಂತ ನಾವು ಬೆಂಗಳೂರನ್ನ ಬಿಟ್ಟು ಹೋಗ್ತಾ ಇದ್ದೀವ? ಇಲ್ಲ. ಸಮಸ್ಯೆಗಳ ಜೊತೆಗೆ ನಮಗೆ ಅವಕಾಶಗಳೂ ಕೂಡ ಇದ್ದಾವೆ. ಬೆಂಗಳೂರಲ್ಲೇ ನಾವಿವತ್ತು ಜೀವನವನ್ನು ಕಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ, ಸ್ಟಾಕ್ ಮಾರ್ಕೆಟನ್ನು ನಾವು ಹೊರಗಡೆ ಅಂತ ನೋಡಿದಾಗ, ಸ್ಟಾಕ್ ಮಾರ್ಕೆಟ್ ನೋಡೋರಿಗೆಲ್ಲರಿಗೂ ತುಂಬ ಸುಂದರವಾಗಿ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಆದರೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಜರ್ನಿ ನಾವು ಅಂದ್ಕೊಂಡಷ್ಟು ಸುಲಭ ಇರೋದಿಲ್ಲ. ಯಾಕಂತಂದರೆ ಸ್ಟಾಕ್ ಮಾರ್ಕೆಟ್ ಶಾರ್ಟ್ ಟರ್ಮಲ್ಲಿ ತುಂಬ ಫ್ಲಕ್ಚುಯೇಷನ್ಸ್ ಇರುತ್ತೆ, ವಾಲಟಲ್ ಇರುತ್ತೆ. ನೀವು ಒಂದು 2-3 ದಿನದ ಸ್ಟಾಕ್ ಮಾರ್ಕೆಟ್ ಚಾರ್ಟನ್ನು ನೋಡಿದಾಗ ಈ ರೀತಿ ಮೇಲೆ ಕೆಳಗಡೆ ಹೋಗ್ತಿರುತ್ತೆ. ಒಂದು ತಿಂಗಳದ್ದು ನೋಡಿದಾಗಲೂ ಕೂಡ ಕಂಟಿನ್ಯೂ ಆಗಿ ಮೇಲೆ ಕೆಳಗಡೆ ಹೋಗ್ತಿರುತ್ತೆ. ಆದರೆ ಇದೇ ಸ್ಟಾಕ್ ಮಾರ್ಕೆಟ್ನ ಚಾರ್ಟನ್ನು ನೀವು 1 ವರ್ಷದ್ದು, 2 ವರ್ಷದ್ದು, 5 ವರ್ಷದ್ದು, 10 ವರ್ಷದ ಚಾರ್ಟನ್ನು ನೋಡಿದಾಗ ಕನ್ಸಿಸ್ಟೆಂಟ್ ಆಗಿ ಸ್ಟಾಕ್ ಮಾರ್ಕೆಟ್ ಮೇಲ್ಗಡೆ ಹೋಗ್ತಿರುತ್ತೆ. ಸ್ನೇಹಿತರೆ, ನಾನು ಇಲ್ಲಿ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಶಾರ್ಟ್ ಟರ್ಮಲ್ಲಿ ಆಗುವಂಥ ಸಮಸ್ಯೆಗಳ ಬಗ್ಗೆ, ವೊಲಟಿಲಿಟಿ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬಾರ್ದು. ಯು ನೀಡ್ ಟು ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್. ಆವಾಗ ಮಾತ್ರ ನಿಮಗೆ ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಜಸ್ಟ್ ಒಂದು ಬ್ರೀಫ್ ಎಕ್ಸಾಂಪಲ್ ಕೊಡೋದಾದರೆ, ಲಾಸ್ಟ್ 1 ವರ್ಷದಲ್ಲಿ ಮಾರ್ಕೆಟು ಸುಮಾರು ವೊಲಟಿಲಿಟಿಗಳನ್ನು ತೋರಿಸಿದೆ, ಸುಮಾರು ಕರೆಕ್ಷನ್ಸ್ಗಳನ್ನು ತೋರಿಸಿದೆ. ಸ್ವಲ್ಪ ದಿನದಿಂದ, ಒಂದು 6 ತಿಂಗಳಿಂದ ಡೊನಾಲ್ಡ್ ಟ್ರಂಪ್ ಅವರ ಟ್ಯಾಕ್ಸ್ ಟ್ಯಾರಿಫ್ನಿಂದಾಗಿ ಮಾರ್ಕೆಟು ಹತ್ರ ಒಂದು 15% ಕರೆಕ್ಷನ್ ಆಗಿತ್ತು. ಅದಾದಮೇಲೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೆದಾಗಲೂ ಕೂಡ ಮಾರ್ಕೆಟ್ ಕರೆಕ್ಷನ್ ಆಯಿತು. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಯುದ್ಧ ನಡೆದಾಗಲೂ ಕೂಡ ಮಾರ್ಕೆಟ್ ಕರೆಕ್ಷನ್ ಆಯಿತು. ಇಷ್ಟೆಲ್ಲ ಆದ್ರೂ ಕೂಡ ಮಾರ್ಕೆಟ್ ಇವತ್ತು ಅಗೇನ್ ನಿಫ್ಟಿ ಬಂದ್ಬಿಟ್ಟು 25,000 ಲೆವೆಲ್ ಮೇಲ್ಗಡೆ ಟ್ರೇಡ್ ಆಗ್ತಿದೆ. ಇನ್ನು ನಿಮಗೆ ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ, ಕೊರೋನಾ ಸಂದರ್ಭದಲ್ಲಿ ಮಾರ್ಕೆಟ್ ಬಂದ್ಬಿಟ್ಟು 8,000 ಬಂದಿತ್ತು. 8,000ದಿಂದ ನಿಫ್ಟಿ ಬಂದ್ಬಿಟ್ಟು ಇವಾಗ 26,000 ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ. ಲಾಸ್ಟ್ ಒಂದು 5 ವರ್ಷದಲ್ಲಿ 3 ಟೈಮ್ಸ್ ನಿಫ್ಟಿ ಗ್ರೋತ್ ಆಗಿದೆ. ಅದಕ್ಕೋಸ್ಕರ ಶಾರ್ಟ್ ಟರ್ಮಲ್ಲಿ ಆಗುವಂಥ ಮಾರ್ಕೆಟ್ ವಾಲಟಿಲಿಟಿ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ, ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು, ಲಾಂಗ್ ಟರ್ಮ್ ಪಿಕ್ಚರ್ ಇಟ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆರಾಮಾಗಿ ಯು ಕ್ಯಾನ್ ಕ್ರಿಯೇಟ್ ಅ ಹ್ಯೂಜ್ ವೆಲ್ತ್ ಇನ್ ದ ಲಾಂಗ್ ಟರ್ಮ್. ಈ ರೀತಿಯಾಗಿ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಥ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.